ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಕರಾವಳಿ ಉತ್ಸವ ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ಕೇಳಿದ್ದೆ, ಹಾಗಾಗಿ ನಾನೀಗ ಹೋಗ್ತಾ ಇದ್ದೇನೆ. ಹೋಗಿ ನೋಡ್ತೇನೆ ಅಲ್ಲಿ ಏನೆಲ್ಲ ಉಂಟು ಅಂತೇಳಿ. ಈ ವಿಡಿಯೋವನ್ನು ಲಾಸ್ಟ್ವರೆಗೆ ನೋಡಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದ್ರೆ ಈಗನೇ ಸಬ್ಸ್ಕ್ರೈಬ್ ಮಾಡಿ. ಒಬ್ಬರಿಗೆ 40 ರೂಪೀಸ್. ಇಲ್ಲಿ ನೋಡಿ, ಒಂದು ಗೇಮ್ ಆಗ್ತಾ ಉಂಟು. ಇದು ಗೇಮ್ ನೋಡುವಾಗ ನನಗೆ ವಂಡರ್ಲಾಗ್ ನೆನಪಾಗ್ತಾ ಉಂಟು. ನಾವು ಹೋಗುವಾಗ ಸೇಮ್ ಗೇಮಲ್ಲೇ ಆಡಿದ್ವಿ. ಇಲ್ಲಿ ಒಂದು ಕಿಂಡಿ ಉಂಟು ನೋಡಿ, ಇದರೊಳಗಿಂದ ನೋಡ್ಬೋದು ಜಲಪಾತ ಕಾಣ್ತದಾ? ಕರಾವಳಿ ಉತ್ಸವದಲ್ಲಿ ಫಾಲ್ಸ್ ನೋಡಿ. ಈಗ ಸರಿ ಕಾಣಲ್ಲ, ರಾತ್ರಿ ಐತಲ್ವಾ. ಇದೊಂದು ಫಾಲ್ಸ್ ಅನುಭವ ನೀಡುತ್ತದೆ ನೋಡಿ. ಇದು ಎಂಟ್ರಿ ಫೀಸ್, ಇದಕ್ಕೆ 60 ರೂಪೀಸ್ ಕೊಡಬೇಕು. ಕ್ಯಾಮರಾದಲ್ಲಿ ಅಷ್ಟು ಒಳ್ಳೆ ನೀರು ಕಾಣಲ್ಲ, ಆದರೆ ಒಂಥರ ಚೆನ್ನಾಗುಂಟು ರಿಯಲ್ ಆಗಿ ನೋಡಲಿಕ್ಕೆ. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡಿ, ನೀರು ಕಾಣ್ತಾ ಉಂಟಾ ನಿಮಗೆ? ತುಂಬ ಚೆನ್ನಾಗಿದೆ, ಜನ ಕೂಡ ಇದ್ದಾರೆ ನೋಡಿ. ನಾನು ಬಂದೆ, ಒಳಗೆ ಬಂದು ಫೋಟೋಸ್ ಎಲ್ಲ ತೆಗೆದೆ. ಈಗ ಹೋಗ್ತೀನಿ ರಿಟರ್ನ್. ಹೇಗೆ ಇತ್ತು ಈ ಒಂದು ಫಾಲ್ಸ್ನ ಅನುಭವ? ತುಂಬ ಕೋಲ್ಡ್ ಉಂಟು, ಚೆಂದ ಉಂಟು, ಎಂಜಾಯ್ ಮಾಡಿ. ಫೋಟೋ ತೆಗೆಯುವಾಗ ಮಾತ್ರ ಸ್ವಲ್ಪ ಡಾರ್ಕ್ ಬರ್ತದೆ, ಆದರೆ ಇನ್ನೊಂದು ಸೈಡಿಗೆ ಹೋಗಿ ನಿಂತರೆ ಮಾತ್ರ ಚೆನ್ನಾಗಿ ಕಾಣುತ್ತೆ. ನಮಗೆ ಹಸಿವಾಯಿತು, ಹಾಗಾಗಿ ನಾವು ಚಾಟ್ ತಿನ್ಲಿಕ್ಕಂತ ಇಲ್ಲಿ ಬಂದ್ವಿ. ಮಸಾಲೆ ಪುರಿ, ಪಾನಿಪುರಿ ಎಲ್ಲ ಉಂಟು. ಸೊ ಗಾಯ್ಸ್, ಮಸಾಲೆ ಪುರಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೇಗಿದೆ ಟೇಸ್ಟ್? ಹೇಗಿದೆ? ಈಗ ನಾನೊಂದು ಟ್ರೈ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ಗಾಯ್ಸ್, ಮಸಾಲೆ ಪುರಿ ಅಲ್ಲ, ಸಾರಿ, ಪಾನಿಪುರಿ ಸಿಕ್ಕಿತ್ತು ನೋಡಿ. ನಾವು ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದಾಯ್ತು. ಇಲ್ಲಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಉಂಟು, ಅಲ್ಲಿ ಒಂದು ಭೇಟಿ ಕೊಡುವ ಅಂತ ಹೇಳಿ. ಕ್ರೌಡ್ ನೋಡಿ. ಇಲ್ಲಿ ನೋಡಿ, ಸ್ಥಳದಲ್ಲೇ ಭಾವಚಿತ್ರವನ್ನು ಇವರು ಬಿಡಿಸಿಕೊಡ್ತಾರೆ. ಇಲ್ಲಿ ಬಿಡಿಸಿದ್ದಾರೆ ನೋಡಿ. ಅಲ್ಲ ಮೇಡಮ್, ನೋಡಿ, ನೀವೇ ನೋಡಿ. ಮತ್ತೆ ಇದು ಹಣೆ ಮೇಲೆ ಕಟ್ರೆ ಟಾಯ್ ಶಾಪ್ ಎಲ್ಲ ಟೈಪ್ ನೋಡಿ. ಕಾರ್ ಉಂಟು, ಮತ್ತೆ ಕನ್ನಡಿ ಉಂಟು, ಐಸ್ ಕ್ರೀಮ್ ಉಂಟು, ಮತ್ತೆ ಇದು ಪೆನ್ ಉಂಟು, ಸ್ಪೈಡರ್ ಮ್ಯಾನ್, ಫಿಶ್, ಟೀ ಬಂಚ್, ಇದು ನೋಡಿ, ಟೀ ಕೊಡುವಾಗ ಬಡ ಬಡ ಮಾಡ್ತದೆ ಅಲ್ಲ, ಬ್ಯಾಂಡ್ ಮಾಡುವ. ಈಗ ಏನೆಲ್ಲ ಉಂಟು ಅಂತ ಹೇಳಿ. ಇದು ಎಲಿಫೆಂಟ್ ಅಲ್ಲ, ಏನಿದು ನೋಡಿ, ಶಾರ್ಪ್ನರ್. ಏನೆಲ್ಲ ಐಟಮ್ಸ್ ಉಂಟು ನೋಡಿ. ಎಂತ ಅಂತ ಗೊತ್ತಿಲ್ಲ, ಸ್ಕೇಲ್ ಆಗಿ ಇದೆ, ಅದ್ರ ಸ್ಕೇಲ್, ಇನ್ನೊಂದು ಶಾರ್ಪ್ನರ್ ನೋಡಿ. ನೆಕ್ಸ್ಟ್ BTS ಪೆನ್. ನೀವು ಯಾರಾದರೂ BTS ಫ್ಯಾನ್ ಆಗಿದ್ರೆ, ನರುಟೋ ಎನಿಮೀಸ್, ನೀವು ಆನಿಮೆ ಲವರ್ ಆದರೆ ನಿಮಗೆ ಎನಿಮಿ ಟೈಪ್ ಪೆನ್ಸ್ ಕೂಡ ಉಂಟು, ಪೆನ್ಸಿಲ್. ಮತ್ತೆ ಎಲ್ಲ ನೋಡ್ತಾ ಇದ್ದಾರೆ ನೋಡಿ, ಅವರಿಗೆ ಬೇಸರ ಆಗ್ತಾ ಉಂಟು. ಅವರೇನು ಇರೇಸರ್ ಪೆನ್, ಇಂಥ ಸ್ಟೈಲ್ ಪೆನ್, ಶೂ. ಮಕ್ಕಳಿಗೆಲ್ಲ ಗಿಫ್ಟ್ ಕೊಡಲಿಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ಐಟಮ್ಸ್ ಉಂಟು. ಇದು ಲಿಪ್ಸ್ಟಿಕ್ ಅಲ್ಲ, ಏನಿದು? ಲಿಪ್ಸ್ಟಿಕ್ ಇರೇಸರ್.
ಡಿಸೈನ್ ನೋಡಿ, ಸೌಂಡ್ ಬರುತ್ತೆ ನೋಡಿ. ಮತ್ತೆ ಇನ್ನು ಬೇಕಾ? ಇದು ಬೇಕಾದ್ರೆ ಕರಾವಳಿ ಉತ್ಸವಕ್ಕೆ ಬನ್ನಿ, ಇಲ್ಲಾದ್ರೆ ನಿಮಗೆ ಸಿಗಲ್ಲ. ಕ್ಯೂಟ್, ಎಷ್ಟು ಸಾಫ್ಟ್ ಉಂಟು, ಎಷ್ಟು ಚಂದ ಉಂಟು. ಡಕ್ ನೋಡಿ ಹೇಗೆ ತಿರುಗಿಸೋದು. ಇದಕ್ಕಾ 100 ಅಂತ. ಬರ್ಗರ್ ತಿಂದುದಲ್ಲ, ಶಾಪ್ ಮಾಡೋದು ನೋಡಿ. ಇಷ್ಟೆಲ್ಲ ನಾನು ವೆರೈಟಿ ಶಾಪ್ನ ನೋಡಿದೆ ಇವತ್ತು, ಗೊತ್ತುಂಟಾ? ಇದು 4th one ಅಂತ ಕಾಣುತ್ತೆ. ಇನ್ನೂ ಕೂಡ ಉಂಟು ಇಲ್ಲಿ ನೋಡಿ, ಎಲ್ಲ ಶಾಪ್ನರ್. ಮಕ್ಕಳದು ಚಾನ್ಸ್. ಸೋಫಾ ಬೇಕಾದರೆ ಕೂಡ ಉಂಟು ನೋಡಿ. ಇಲ್ಲಿ ಸೋಫಾ ಉಂಟು, ಎಲ್ಲ ವೆರೈಟಿ ಸೋಫಾ ಉಂಟು. ಅಶ್ವಲ್ ಕೂಡ ಇದ್ದಾರೆ. ಇವರು ನಮ್ಮ ನ್ಯೂ ಗೆಸ್ಟ್ ನೋಡಿ. ಅಶ್ವಲ್ ಅವರು ಈಗ ಜಸ್ಟ್ ಬಂದದ್ದು. ಉತ್ಸವ ನೋಡಿ ಬಂದು ಇಲ್ಲಿ ಒಳಗೆ ಸುತ್ತಾದ್ರೆ ಉಂಟಲ್ಲ, ನಿಮಗೆ ಒಂದು 2 minutes ಬ್ರೇಕ್ ಹಾಕೊಳ್ಳೋಕ್ಕೆ ಆಯಿತು. ಒಳಗೆ ಫುಲ್ ನೋಡಿ ಆಯಿತು. ಈಗ ನಾವು ಹೊರಗೆ ಹೋಗ್ತೇವೆ. ನಾವು ಒಳಗೆ ಹೋಗಿ ತುಂಬ ಐಟಮ್ಸ್ ಉಂಟು ಅಲ್ಲಿ. ಏನಂತ ಅಂತ ಹೇಳಿದರೆ ಡ್ರೆಸ್ ಮತ್ತು ಪಿಕ್ಕಲ್ ಮತ್ತು ತಿಂಡಿ ಎಲ್ಲ ವೆರೈಟೀಸ್, ಮತ್ತು ಮಕ್ಕಳಿಗೆ ಬೇಕಾದ ಆಟಿಕೆ ಎಲ್ಲ ಉಂಟು ಒಳಗೆ. ಅಲ್ಲಿ ಹೊರಗೆ ಬಂದರೆ ಉಂಟಲ್ಲ ಖಾಲಿ ಫುಡ್ ಮಾತ್ರ. ಒಳಗೆ ಹೋಗಿ ಬಂದ್ವಿ. ಈಗ ನೆಕ್ಸ್ಟ್ ಪುನಃ ಹೊರಗೆ ಆಗ ರಸಮಂಜರಿ, ಸಂಗೀತ ರಸಮಂಜರಿ ಆಗ್ತಾ ಇತ್ತು. ಈಗ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ಅಂತ ಕಾಣುತ್ತೆ, ನೋಡಬೇಕು. 50 100. ನಾನು ಇಲ್ಲಿ ಮಾವಿನ ಹಣ್ಣು ತಗೊಂಡೆ, ಮತ್ತೆ ಚರ್ಮುರಿ ಟೇಸ್ಟ್ ನೋಡ್ಬೇಕೀಗ ಹೇಗಿದೆ ಅಂತ ಹೇಳಿ. ನಾವು ಮಾವಿನ ಹಣ್ಣು ತಗೊಂಡ್ವಿ. ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡಿದ್ದಾರೆ. ಹೇಗೆ ಉಂಟು? ಸ್ವೀಟ್ ಆ್ಯಂಡ್ ಸ್ಪೈಸಿ. ಚರ್ಮುರಿಯ ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್. ಎಕ್ಸ್ಪರ್ಟ್ PU ಕಾಲೇಜ್ ಅವರ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ನೋಡಿ ನೋಡಿ ಸೋಡಾ ಕುಡಿಯೋದು. ಈಗ ನಾವು ಈ ಗೇಮಿಗೆ ಹೋಗ್ಲಿಕ್ಕೆ ಅಂತ ಇಲ್ಲಿ ಟಿಕೆಟ್ ತಗೊಂಡ್ವಿ ನೋಡಿ. 100 rupees ಒಬ್ಬರಿಗೆ. ಇಲ್ಲಿ ಇದಿಲ್ಲ, ಸ್ಕ್ಯಾನ್ ಇಲ್ಲ, ಕ್ಯಾಶ್ ಮಾತ್ರ. ರೆಡಿಯಾಗಿದ್ದೀನಿ ನಾನು ಹೋಗ್ಲಿಕ್ಕೆ, ನೋಡುವ. ನನ್ನ ಜೊತೆ ನನ್ನ ಪಾರ್ಟ್ನರ್ ಅಶ್ವಿತಾ ಅವರು ಕೂಡ ರೆಡಿಯಾಗಿದ್ದಾರೆ. ಇದು ಸ್ಲೋ ಮೋಷನ್ ಅಷ್ಟಿಲ್ಲ. ಆಡಿ ಆಯ್ತು. ಹೇಗೆ ಆಯ್ತು ಅಶ್ವಲ್? ಚೆನ್ನಾಗಿ ಆಯ್ತಾ?
ಉಚಿತ ಪ್ರವೇಶ ಅರಣ್ಯ ಪ್ರದರ್ಶನ ಕೇಂದ್ರ. ನೋಡುವ ಒಳಗೆ ಹೋಗಿ ಹೇಗೆ ಉಂಟು, ಚೆನ್ನಾಗಿದೆ ಅಲ್ವಾ? ಬನ್ನಿ ಒಳಗೆ ಹೋಗೋಣ. ಇದು ಒಂದು ತೋರಿಸುವ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅರಣ್ಯವನ್ನು ನಾವು ಹೇಗೆ ರಕ್ಷಿಸಬೇಕು, ಅರಣ್ಯವನ್ನು ರಕ್ಷಿಸಬೇಕು, ಅದೊಂದು ಮುಖ್ಯ ಉದ್ದೇಶ ಆಗಿದೆ ಈ ಒಂದು ಪ್ರದರ್ಶನದು. ನೋಡುವ ಬನ್ನಿ. ಆಲದ ಮರ, ಆಲದ ಮರದ ಮಧ್ಯೆ ನೋಡಿ ಪಕ್ಷಿ ಗುಬ್ಬಚ್ಚಿ ಎಲ್ಲ ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ ಮಂಗಗಳು ಬಂತು, ಸಿಂಹ ಬಂತು, ಹುಲಿ ಬಂತು, ಜಿಂಕೆ ಎಲ್ಲ ಇದ್ದಾರೆ. ಸಾಲಾಗಿ ನಿಂತಿದ್ದಾರೆ ನೋಡಿ. ಕಾಡಲ್ಲಿ ಎಲ್ಲ ಪ್ರಾಣಿಗಳು ಇರ್ತದೆ ಹಾಗೂ ಜಿಂಕೆಗಳು. ಇದು ಕುದುರೆಮುಖ ಪೀಕ್. ಎಷ್ಟು ಚೆನ್ನಾಗಿ ಪ್ರದರ್ಶಿಸಿದ್ದಾರೆ ನೋಡಿ. ಇದು ನಾವು ಚಾರಣಕ್ಕೆ ಹೋಗುವಾಗ ಹೀಗೆ ಅಲ್ವಾ ಹೋಗುದು. ಈಗ ಹತ್ತಿ ಲಾಸ್ಟಿಗೆ ನಾವು ಪೀಕಿಗೆ ಹೋಗಿ ತಲುಪ್ತೇವೆ. ವೀಕ್ಷಣಾ ಗೋಪುರ. ಈ ಗೋಪುರದ ಮೇಲೆ ನಿಂತ್ಕೊಂಡ್ರೆ ಎಲ್ಲ ವೀಕ್ಷಣೆ ನಮಗೆ ಕಾಣ್ತದೆ. ಅರಣ್ಯ ಇಲಾಖೆ, ಸಾಲು ಮರದ ತಿಮ್ಮಕ್ಕ. ಕಾಡೊಳಗೆ ಬುಡಕಟ್ಟು ಜನಾಂಗಗಳು ಹೇಗೆ ಜೀವಿಸ್ತದೆ ಅಂತ ಹೇಳಿ ತೋರಿಸಿದ್ದಾರೆ ನೋಡಿ. ಇದು ಗದ್ದೆ, ಕಾಡಿನಲ್ಲಿ ರಾಜ, ಬುಡಕಟ್ಟು ಜನಾಂಗದವರು, ಗ್ರಾಮ ದೇವತೆ, ಎಲ್ಲ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ. ಈಗ ಸರ್ ಒಳಗೆ ಹೋಗಿ ಬಂದ್ರಲ್ಲ, ಹೇಗೆ ಇರ್ತದೆ ನಿಮಗೆ? ನಿಮಗೆ ಇಷ್ಟ ಆಯ್ತಾ? ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡಿದ್ರ? ಇವತ್ತು ನಮ್ಮ ಗೆಸ್ಟ್ ಇದ್ದಾರಲ್ಲ, ಇವರ ಹತ್ರ ಕೇಳುವ, ನಿಮಗೆ ಹೇಗೆ ಆಯಿತು ಅದು ನಮ್ಮ ಒಂದು ಅರಣ್ಯದ ಒಳಗೆ ಹೋಗಿ? ಗುಹೆ ತುಂಬ ಚೆನ್ನಾಗಿತ್ತು, ಮತ್ತು ಬೇರೆ ಎಲ್ಲ ಪ್ರಾಣಿಗಳನ್ನೆಲ್ಲ ಇಟ್ಟಿದ್ರು. ಸೊ ಎಂಜಾಯ್ಡ್. ಖುಷಿ ಆಯ್ತಾ? ಖುಷಿ ಆಯ್ತು. ಹೀಗೆ ಇದೊಂದು ಅರಣ್ಯ ಪ್ರದರ್ಶನ ಮಾಡಿ ಪರಿಸರ ರಕ್ಷಣೆ ನಾವು ಹೇಗೆ ಮಾಡಬೇಕು ಅಂತೇಳಿ ಇಲ್ಲಿ ನಮಗೆ ತೋರಿಸಿದ್ದಾರೆ. ಹಾಗೆ ಏನಂತ ಹೇಳಿದರೆ ಈಗಿನ ಕಾಲದಲ್ಲಿ ಪರಿಸರ ತುಂಬ ನಶಿಸಿ ಹೋಗ್ತಾ ಉಂಟು. ಅದನ್ನು ರಕ್ಷಿಸಲಿಕ್ಕೋಸ್ಕರ ಕೂಡ ಇದೊಂದು ಪ್ರದರ್ಶನ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ ಮಾಡಿದರು, ಈ ವರ್ಷ ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಲಾಸ್ಟ್ ಇಯರ್ ಬಂದಿದ್ವಿ, ಎಂಜಾಯ್ ಮಾಡಿದ್ವಿ. ಮತ್ತು ಈ ವರ್ಷ ಕೂಡ ಬಂದ್ವಿ. ಈ ವರ್ಷ ಸ್ವಲ್ಪ ಜಾಸ್ತಿ ಎಂಜಾಯ್ ಮಾಡಿದ್ವಿ, ಯಾಕೆಂದರೆ ನಮಗೆ ಈ ಸಲ ಒಂದು ಗೆಸ್ಟ್ ಇದ್ದಾರೆ ನಮ್ಮ ಜೊತೆ. ತುಂಬ ಖುಷಿ ಆಯಿತು. ಮತ್ತು ಇನ್ನೇನು, ಹೀಗೆ ನಾವು ಗಮ್ಮತ್ತು ಮಾಡಿದ್ವಿ ಇವತ್ತು. ಏನಂತ ಹೇಳಿದರೆ ಇನ್ನು ಈ ಡೇಸ್ಗಳಲ್ಲಿ ಕರಾವಳಿ ಉತ್ಸವ ಸ್ಟಾರ್ಟ್ ಆಗಿ ತುಂಬ ಒಳ್ಳೆಯದಾಯಿತು. ಏನಂತ ಹೇಳಿದರೆ ವೀಕೆಂಡಲ್ಲಿ ಬೋರ್ ಆಗ್ತದೆ ಅಲ್ವಾ, ವೀಕೆಂಡಲ್ಲಿ ಬೋರ್ ಆಗುವವರೆಗೆ ಇಲ್ಲಿ ಬಂದು ಇಲ್ಲಿ ಅಂತ ಹೇಳಿದರೆ ಕರಾವಳಿ ಉತ್ಸವಕ್ಕೆ ಬಂದು ಗಮ್ಮತ್ತು ಮಾಡ್ಬೋದು. ಮತ್ತು ಇನ್ನು ತುಂಬ ಫೆಸ್ಟ್ ಎಲ್ಲ ಬರ್ತದೆ, ಎಲ್ಲದಲ್ಲಿ ಕೂಡ ಹೋಗಿ ದಿನವನ್ನು ಕಳಿಬೋದು. ಹಾಗೆ ನನಗೆ ತುಂಬ ಖುಷಿಯಾಯಿತು. ನನ್ನ ಈ ದಿನವನ್ನು ತುಂಬ ಚೆನ್ನಾಗಿ ಕಳೆದೆ ನಾನು. ಒಂದು ಖುಷಿಯ ವಿಷಯ ಏನಂತ ಹೇಳಿದರೆ, ಲಾಸ್ಟ್ ಇಯರ್ ಕೂಡ ಕರಾವಳಿಗೆ ಉತ್ಸವಕ್ಕೆ ಬರುವಾಗ ನನ್ನ ಹತ್ರ ಗೋಪುರ ಇತ್ತು, ಆದರೆ ನನಗೆ ತುಂಬ ಭಯ ಆಗ್ತಾಯಿತ್ತು, ಅಂದರೆ ಒಂಥರ ನಾಚಿಕೆಯಾಗಿ ಆಗ್ತಾಯಿತ್ತು. ಆದರೆ ಈ ವರ್ಷ ಒಂದು ಖುಷಿ ಏನಂತ ಹೇಳಿದರೆ, ನನ್ನ ಭಯವೆಲ್ಲ ಬಿಟ್ಟು ನಾನು ತುಂಬ ಚೆನ್ನಾಗಿ ಮಾತಾಡಿದೆ, ಅದಂತೂ ಖುಷಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.